नमः हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसि जनयनोऽसौ श्रीपतिर्मानदो नः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಪರ್ವಕಾಲ. ಭಗವಂತ ಈ ವರ್ಷದ ಉದ್ದಕ್ಕೂ 12 ತಿಂಗಳಲ್ಲೂ ನಾನಾ ತರಹದ ಅವತಾರಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಚೈತ್ರದಲ್ಲಿ ರಾಮನಾಗಿ, ವೈಶಾಖದಲ್ಲಿ ಪರಶುರಾಮನಾಗಿ, ವೇದವ್ಯಾಸರಾಗಿ, ಜೊತೆಗೆ ನರಸಿಂಹನಾಗಿ ಅವತಾರ ಮಾಡಿರುವಂತಹದ್ದುಂಟು. ಒಂದೊಂದು ತಿಂಗಳು ಒಂದೊಂದು ಜಯಂತಿಗಳುಂಟು. ಮತ್ಸ್ಯ ಜಯಂತಿ ಉಂಟು, ಕೃಷ್ಣ ಜಯಂತಿ ಉಂಟು, ಎಲ್ಲ ಅವತಾರಗಳು, ಕೂರ್ಮ ಜಯಂತಿ, ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ವೈಶಿಷ್ಟ್ಯ ಇದ್ರೂ ಕೂಡ ನಾವೆಲ್ಲ ಲಕ್ಷ್ಮೀ ನರಸಿಂಹ, ಈ ನರಸಿಂಹನ ಜಯಂತಿಯನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಬೇಕಾಗಿದೆ. ಯಾಕೆ ಅಂದರೆ ನಮ್ಮ ಆಚಾರ್ಯರು, ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ. ಏನಾಗ್ತಾವ, ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಭಾರಿ ಉತ್ಸಾಹ ನಮಗೆಲ್ಲ. ಏನೋ ದೇವರು ಕೊಟ್ಟಿದ್ದಾನೆ, ಈ ಸರ್ತಿ ಅವಕಾಶ ಮಾಡಿಬಿಡೋಣ ಅಂತ ಎಲ್ಲ ಕರ್ಮಗಳನ್ನು ಮಾಡಬೇಕು, ಸತ್ಕರ್ಮ ಮಾಡಬೇಕು, ಬ್ರಾಹ್ಮಣರ ಆರಾಧನೆ, ದೇವತಾರಾಧನಾ, ಋಷಿಗಳ ಮುನಿಗಳ ಎಲ್ಲರ ಆರಾಧನೆ ಮಾಡಬೇಕು ಅಂತ ಭಾರಿ ಉತ್ಸಾಹದಲ್ಲಿ ಹೊರಟಿರುವಾಗ ವಿಘ್ನಗಳು ಬಂದ್ಬಿಡ್ತವೆ. ಭಾರಿ ವಿಘ್ನಗಳು. ಯಾಕೋ ಗೊತ್ತಿಲ್ಲ, ನಾವೇನು ಮಾಡಿದ್ದೀವೋ ಗೊತ್ತಾಗೋಲ್ತು. ಏನ್ರಿ ಎಲ್ಲ ಅನ್ಕೊಂಡಿದ್ವಿ ಕಾರ್ಯಕ್ರಮ ಮಾಡಬೇಕು ಅಂತ, ಏನೋ ವಿಘ್ನಗಳು ಬರ್ತಾ ಇದೆಯಲ್ಲ ಅಂದರೆ ಅದಕ್ಕೆ ಆಚಾರ ಅಂತಾರೆ, ಆ ವಿಘ್ನಗಳಿಗೆ ಕಾರಣ ನಿನ್ನ ಪೂರ್ವಜನ್ಮದ ಕರ್ಮಗಳು, ಪಾಪ. ಪೂರ್ವಜನ್ಮದ ಪಾಪಗಳು 2 ರೀತಿಯಿಂದ ಬಾಧಿಸ್ತಾವಂತ ನಮ್ಗೆ ಈ ಜನ್ಮದಲ್ಲಿ. ಪೂರ್ವಜನ್ಮ ಕೃತಂ ಕರ್ಮ ವ್ಯಾಧಿ ರೂಪೇಣ ಬಾಧತೆ, ಒಂದಾದರೆ ವಿಘ್ನ ರೂಪೇಣ ಬಾಧತೆ ಅಂತ ಮತ್ತೊಂದು, 2 ಅಂತೆ. ನಾವು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ಒಂದ ನಮಗೆ ರೋಗವಾಗಿ ಕಾಡ್ತಾವಂತೆ, ಇಲ್ಲ ಅಂದರೆ ನಮ್ಮ ಸತ್ಕರ್ಮಗಳಿಗೆ ವಿಘ್ನವಾಗಿ ಕಾಡ್ತಾವಂತೆ. ಹಾಗಾದರೆ ಅವೆರಡೂ ಹೋಗಬೇಕು. ಎಲ್ಲ ಹೇಳಿದ್ರಿ, ಅದು ಪಾಪ ಜನ್ಮಾಂತರದ್ದು ಅಂತ ತಿಳ್ಕೊಂಡು ಹೇಳಿ ಪರಿಹಾರದ ಹಾದಿ ಹೇಗೆ ಅಂತ ಕೇಳಿದ್ರೆ, ಬ್ರಹ್ಮತರ್ಕ ಎಂಬ ಗ್ರಂಥ, ಅದರಲ್ಲಿ ಸ್ವತಃ ವೇದವ್ಯಾಸ ದೇವರು ಬರೆಯುವಂತಹ ಮಾತೇನು ಅಂದರೆ, ನರಸಿಂಹಾದಿಕಂ ಅನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳ್ತಾ ಇದ್ದಾರೆ. ಈಗ ರೋಗ ಅಷ್ಟೇ ವಾಸಿಯಾಗಬೇಕಾ, ವಿಘ್ನಗಳಷ್ಟೇ ಹೋಗಬೇಕಾ, ವಿಘ್ನಕ್ಕೆ ಮೂಲವಾದ ರೋಗಕ್ಕೆ ಮೂಲವಾದ ಪಾಪವು ಹೋಗಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ ಶ್ರೀಮದಾಚಾರ್ಯ. ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ರೋಗ ಅಷ್ಟೇ ಹೋಗಬೇಕು ಅಂದರೆ ಧನ್ವಂತರಿ ಉಪಾಸನ ಮಾಡಿಬಿಡ್ರಿ. ಧನ್ವಂತರಿ ಉಪಾಸನೆಯನ್ನು ಮಾಡೋದ್ರಿಂದ ರೋಗ ನಿವೃತ್ತಿ ಆಗಿಬಿಡುತ್ತದೆ. ವಿಘ್ನಗಳ ಪರಿಹಾರ ಆಗಬೇಕು ಅಂತಾದರೆ ಮತ್ತೆ ಭಗವಂತನ ಆರಾಧನೆ ಮಾಡಿದ್ರು ಸಾಕು. ಕೃಷ್ಣನ ಆರಾಧನೆ, ವ್ಯಾಸರ ಆರಾಧನೆ ಇಂದ್ರೂ ವಿಘ್ನ ಪರಿಹಾರ ಆಗಿಬಿಡ್ತದೆ. ಇವೆರಡಕ್ಕೂ ಮೂಲಭೂತವಾಗಿರುವಂತಹ ಪಾಪ ನಿವೃತ್ತಿಯಾಗಬೇಕು ಅಂತಾದರೆ ಆಗ ಮಾತ್ರ ನರಸಿಂಹದೇವರ ಆರಾಧನೆಯನ್ನೇ ಮಾಡಬೇಕು. ಬೀಜವನ್ನು ತೆಗೆದು ಹಾಕಿಬಿಟ್ರೆ ಗಿಡ ಬೆಳೆಯೋದಿಲ್ಲ. ಬೀಜ ಇತ್ತು ಅಂದರೆ ಗಿಡ ಬೆಳ್ಕೊಂಡೇ ಇರ್ತದೆ. ಹಾಗಾದರೆ ಬೀಜ ನಿವೃತ್ತಿ ಆಗಬೇಕು ಅಂತಾದರೆ ನಾವೇನು ಮಾಡಬೇಕು? ನರಸಿಂಹದೇವರ ಆರಾಧನೆ ಮಾಡಬೇಕು. ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಪಾಪ ಹೋಯಿತು ಅಂದರೆ ಪಾಪದ ಜೊತೆಗೆ ಬರುವಂತಹ ವಿಘ್ನಗಳಾಗಲಿ, ಅನಾರೋಗ್ಯವಾಗಲಿ ಎಲ್ಲ ನಿವಾರಣೆ ಆಗ್ತದೆ. ಉಪಾಸನೆ ಏನು ಮಾಡಬೇಕು? ನರಸಿಂಹದೇವರ ಉಪಾಸನೆಯನ್ನು ಮಾಡಬೇಕು. ಹೆಂಗೆ ಉಪಾಸನೆ ಮಾಡಬೇಕು ನರಸಿಂಹದೇವರನ್ನ ಅಂತಂದ್ರೆ ಆಚಾರ್ಯರು ಒಂದು ದೃಷ್ಟಾಂತ ಕೊಡ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ. ಒಬ್ಬ ದೇವರ ಒಂದು ದೇವತೆ, ದೇವರು ಆರಾಧನೆ ಅಂತಂದ್ರೆ ಅದಕ್ಕೆ ಅನೇಕ ಮುಖಗಳು. ಜಪ, ಹೋಮ, ಅರ್ಚನ, ಇವುಗಳಿಂದ ನಾವು ಆರಾಧನೆ ಮಾಡಬೇಕಂತೆ. ನರಸಿಂಹ ಮಂತ್ರವನ್ನು ಜಪ ಮಾಡಬೇಕು, ಮನ್ಯು ಸೂಕ್ತಾದಿಗಳಿಂದ ಹೋಮವನ್ನು ಮಾಡಬೇಕು, ಮತ್ತೆ ಅರ್ಚನ, ನರಸಿಂಹನ ಪ್ರತಿಮೆಗೆ ಅಭಿಷೇಕ, ಪುಷ್ಪಾರ್ಚನೆ, ಗಂಧಲೇಪನಾದಿಗಳನ್ನೆಲ್ಲವನ್ನ ಮಾಡಬೇಕು. ಈ ತರಹದ ಆರಾಧನೆಗಳಿಂದ ನಾವು ಆ ಪರಿಹಾರವನ್ನು, ಪಾಪವನ್ನು ಪರಿಹಾರ ಮಾಡಿಕೊಳ್ಳುತ್ತೇವೆ. ಹಾಗಾಗಿ ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತೆ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಎಲ್ಲ ಸಾಧನೆಗೆ ಅಡ್ಡಿ ಬರುವಂತಹ ವಿಘ್ನಕ್ಕೆ ಕಾರಣವಾದ ಪಾಪ ನಿವಾರಣೆಗಾಗಿ ನರಸಿಂಹದೇವರ ಆರಾಧನೆಯನ್ನು ಹೇಳಿದ್ದಾರೆ. ಇವತ್ತು ನಾವೆಲ್ಲೆಲ್ಲ ಸೇರಿಕೊಂಡು ಇಷ್ಟೊತ್ತು ಆ ನರಸಿಂಹದೇವರ ಪ್ರತಿಮೆಗೆ ಅರ್ಚನೆಯನ್ನ ಮಾಡಿದ್ದೇವೆ. ಪಂಚಾಮೃತ ಅಭಿಷೇಕ, ಗಂಧೋದಕ, ಗಂಧಲೇಪನ, ಪುಷ್ಪ ಸಮರ್ಪಣೆ, ಧೂಪ, ದೀಪ, ಆರತಿ ಎಲ್ಲವನ್ನ ಮಾಡಿ ಆಗಿದೆ. ಇನ್ನು ಅವನ ಗುಣಗಳ ಚಿಂತನೆಯನ್ನ ಮಾಡಿದರೆ ಅದೂ ಕೂಡ ಭಗವಂತನ ಆರಾಧನಾ, ಗುಣಚಿಂತನವೂ ಕೂಡ. ಅದಕ್ಕೆ ಭಗವಂತನ ಗುಣಚಿಂತನೆಯನ್ನು ಮಾಡುವಾಗ ನರಸಿಂಹದೇವರ ಚಿಂತನೆಯನ್ನು ಮಾಡಬೇಕಂತೆ. ಹೆಂಗ್ ಮಾಡ್ಬೇಕು ನರಸಿಂಹದೇವರ ಚಿಂತನೆ ಅಂತ ಕೇಳಿದ್ರೆ, ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ಮಾತು ಹೇಳ್ತಾರೆ. ಏನಂತಾರೆ? ಉದಯ ರವಿ ಸಹಸ್ರ ದ್ಯೋತಿತಂ ವೃಕ್ಷ ವೀಕ್ಷಂ ಪ್ರಲಯ ಜಲಧಿನಾದಂ ಕಲ್ಪಕೃದ್ ವನ್ನಿವಕ್ತ್ರಂ ಸುರಪತಿ ರಿಪುವಕ್ಷಚ್ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನರಸಿಂಹಂ ನಮಾಮಿ ಅಂತ ಅವರ ಚಿಂತನೆ ಮಾಡಬೇಕಂತೆ. ಪ್ರಣತ ಭಯಹರಂ ತಂ
ನಾವು ಅವನಿಗೆ ನಮಸ್ಕಾರ ಮಾಡಿದರೆ, ದೇವರಿಗೆ ನಮಸ್ಕಾರ ಮಾಡಿದರೆ ಭಯಹರ, ನಮ್ಮ ಎಲ್ಲ ಭಯಗಳನ್ನು ಹರಣ ಮಾಡ್ತಾನೆ. ಈ ವಿಶ್ವಾಸ ಇರಬೇಕು. ಸುಮ್ಮನೆ ಏನೋ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಯಾರ, ಪುರಾಣದಾಗ ಆಚಾರ್ಯ ಹೇಳಿರ್ತಾರೆ, ಅಡ್ಡ ಬಿದ್ದು ಬಿಟ್ರೆ ಮುಗಿತು ನಮ್ದೊಂದು ಉದ್ದ ಕೆಲಸ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ನಾವು ದೇವರಿಗೆ ನಮಸ್ಕಾರ ಮಾಡುವುದೇ ನಮ್ಮ ಭಯವನ್ನ ಹರಣ ಮಾಡಬೇಕು. ಪ್ರಣತ ಭಯಹರಂ ತಂ ನಾರಸಿಂಹಂ ನಮಾಮಿ. ಹೆಂಗಿದ್ದಾರೆ ನರಸಿಂಹದೇವರು ಅಂದ್ರೆ ಭಯಕ್ಕೇನೆ ಭಯ ಉಂಟು ಮಾಡುವಂಥವರಿದ್ದಾರೆ. ಸುರಪತಿ ಪುವಕ್ಷ ಛೇದ ರಕ್ತೋಕ್ಷಿತಾಂಗಂ. ಆ ನರಸಿಂಹದೇವರು ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನ ಸೀಳಿದಾಗ ಒಳಗಿದ್ದ ರಕ್ತ ಎಲ್ಲ ಚಿಮ್ಮಿ ಆ ಭಗವಂತನ ದೇಹಕ್ಕೆ ಲೇಪನ ಆಗಿತ್ತಂತೆ. ಸುರಪತಿ ರಿಪುವಕ್ಷ ಛೇದ ರಕ್ತೋಕ್ಷಿತಾಂಗಂ. ಎಲ್ಲಿ ಎದೆಗೆ, ಮುಖಕ್ಕೆ, ಆ ಎಲ್ಲ ಆಯಾಲಗಳಿಗೆಲ್ಲ ರಕ್ತ ಸಿಡಿದಿತ್ತಂತೆ, ಕೈಯೆಲ್ಲ ರಕ್ತಸಿಕ್ತವಾಗಿತ್ತಂತೆ. ಅಲ್ರಿ, ಇಂಥ ಘೋರ ರೂಪವನ್ನ ನಾವು ಚಿಂತನೆ ಮಾಡಬೇಕಾ? ನಮಗೆ ಇಂಥ ಘೋರ ರೂಪದ ಚಿಂತನೆ ತಡ್ಕೊಳ್ಳಿಕ್ಕೆ ಆಗ್ತದ ಅಂತ ಕೇಳಿದ್ರೆ, ಸುರಪತಿ ರಿಪುವಕ್ಷ ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನಾರಸಿಂಹಂ ನಮಾಮಿ. ಹೀಗೆ ಕೂತಿದ್ರಂತೆ ನರಸಿಂಹದೇವರು. ಹೊಚ್ಚಲ ಮೇಲೆ ಕೂತಿರುವಾಗ ಪ್ರಹ್ಲಾದರಾಜರು ಹೋದರಂತೆ, ಹಾರ ಹಾಕಿದರು, ನಮಸ್ಕಾರ ಮಾಡಿದರು. ಸುಮ್ಮನೆ ಕೇಳಿದ್ರಂತೆ ನರಸಿಂಹದೇವರು, ಅಲ್ಲೋ ನಿಂಗೆ ನನ್ನ ನೋಡಿ ಹೆದರಿಕೆ ಆಗಲ್ತೇನೋ ಅಂತ ಕೇಳಿರಂತೆ. ಯಾಕೆ ಸ್ವಾಮಿ ಹೆದರಿಕೆ ಆಗಬೇಕು? ನೋಡು, ನನ್ನ ನಾಲಿಗೆ ಇಷ್ಟು ಹೊರಗೆ ಚಾಚಿದ್ದೀನಿ, ಕಿವಿಗಳೆಲ್ಲ ಹಿಂಗೆ ಮೇಲ್ಮುಖವಾಗಿಬಿಟ್ಟಿವೆ, ಆಯಾಲ ಹೀಗಿದೆ, ನಿಮ್ಮ ಅಪ್ಪನ ಕರಳನ್ನೆಲ್ಲ ಮಾಲೆ ಮಾಡ್ಕೊಂಡಿನಿ, ರಕ್ತ ಎಲ್ಲ ಸಿಡಿದು ಬಿಟ್ಟಿದೆ, ನಿಂಗೆ ನೋಡಿ ಭಯ ಆಗ್ತಿಲ್ವೇನೋ ಅಂತ ಕೇಳಿದ್ರೆ ಏನಂತ ಗೊತ್ತಾ? ಸ್ವಾಮಿ, ಜಗತ್ತಿನೊಳಗೆ ಯಾರು ನೋಡಿ ಭಯ ಪಡಬೇಕು, ಯಾರು ನೋಡಿ ಭಯ ಪಡಬಾರ್ದು ಅನ್ನೋ ವಿವೇಕ ಇಲ್ಲದೆ ಇದ್ದವ ನೀನ್ ನೋಡಿ ಭಯ ಪಡ್ತಿರ್ತಾನೆ. ದೇವರು ಅಂತಂದ್ರೆ ಪ್ರೀತಿ ಪಾತ್ರವಾದ ವಸ್ತು ಹೊರತಾಗಿ ಭಯಪ್ರದವಾದ ವಸ್ತು ಅಲ್ಲ. ಅದು ನರಸಿಂಹನಿರಬಹುದು ಅಥವಾ ಇನ್ನೂ ಬೇರೆ ಯಾವ ರೂಪಗಳಿರಬಹುದು. ಅವನು ಎಷ್ಟೇ ಉಗ್ರವಾಗಿ ಕಾಣಿಸಿಕೊಂಡ್ರೂ ನಾವು ಅವನನ್ನ ಪ್ರೀತಿಸ್ಲೇಬೇಕು. ಅದು ಭಕ್ತಿಗೆ ವಿಷಯವೇ ಹೊರತಾಗಿ ಭಯಕ್ಕೆ ವಿಷಯ ಅಲ್ಲ. ತ್ರಸ್ತೋಸ್ಮ್ಯಕಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನ ಸ್ಪೃಶತಾಂ ಪ್ರಣೀತಾಗ. ಭಯ ಪಟ್ಕೊಳ್ಳೋದು ಅಂದ್ರೆ ಇದಕ್ಕೆ ಭಯ ಪಟ್ಕೊಳ್ತೀನಿ ನೋಡ್. ನಾನು ಯಾವುದಕ್ಕೆ ಭಯ ಪಟ್ಕೊಳ್ತೀನಿ? ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್. ಈ ಸಂಸಾರ ಚಕ್ರ ಇದೆಯಲ್ಲ, ಇದು ನಿಜವಾಗಿ ಭಯಪ್ರದ. ಯಾಕೆ ಅಂದ್ರೆ ಯಾವ ಹೊತ್ತಿನೊಳಗೆ ಏನ್ ಬರ್ತದಂತ ಗೊತ್ತಿಲ್ಲ. ನೀನ್ ನೋಡೋದು ಒಂದಿದೆ, ನಿನ್ನಿಂದ ಏನಾಗಂಗಿಲ್ಲ ಅಂತ ಒಂದದ, ದೇವರಿಂದ ಏನಾಗಂಗಿಲ್ಪ ನಿಶ್ಚಿತ ವಿಷಯ. ಅದಕ್ಕೆ ಹಿತೋಪದೇಶ ಅಂತ ಒಂದು ಗ್ರಂಥ ಇದೆ ಸಂಸ್ಕೃತದೊಳಗೆ. ಇಡೀ ಬಾಲ್ಯದಲ್ಲಿ ಪಾಠ ಮಾಡ್ತಿರ್ತಾರೆ ಮೊದಲೆಲ್ಲ. ಆ ಹಿತೋಪದೇಶದಲ್ಲಿ ಪ್ರಾರಂಭದಲ್ಲಿ ಶ್ಲೋಕ ಬರ್ತದೆ. ಪಾಪ ಒಂದು ಪಕ್ಷಿ ಗಿಡದಾಗಿತ್ತಂತ. ಆ ಗಿಡದಾಗಿದ್ದದ್ದು ಬೆಳಗ್ಗೆ ಎದ್ದು ಕೂಡ್ಲೆ, ನಾವೆಲ್ಲ ಬೆಳಗ್ಗೆ ಎದ್ದು ಕೂಡಲೇ ಕರಾಗ್ರೆ ವಸತಿ ಲಕ್ಷ್ಮಿ ತಿಂಗ್ ನೋಡ್ತಿತ್ತು. ಅದು ಪಾಪ ಪಕ್ಷಿ ಹಿಂಗ್ ಕಂಡ್ಬಿಟ್ಟು ನೋಡ್ತೇವೆ ಅಂತ ಬರೋಬ್ಬರಿ ಬೇಟೆಗಾರ ಬಂದ್ಬಿಟ್ಟ. ಬೆಳಿಗ್ಗೆ ಎದ್ದು ಕೂಡಲೇ ಬೇಟೆಗಾರ ಮುಖದರ್ಶನ ಆದ ಕೂಡಲೇ ಪಕ್ಷಿ ಅಂತ ಇವತ್ತೇನು ಅಮ್ಮಂಗಳ ಕಾದದಪ್ಪ ಇಲ್ಲದ. ಯಾಕಂದ್ರೆ ಪಕ್ಷಿಗಳಿಗೆ ಬೇಟೆಗಾರ ಅಂದ್ರೆ ಹಿಂಸಕ, ಕೊಲ್ಲವನು. ಅದಕ್ಕೆ ಆಗ ಗಾಬರಿ ಆದಾಗ ಒಂದು ವಿಚಾರ ಮಾಡ್ತಂತೆ. ಏನು ಅಂದ್ರೆ ಅಹನ್ಯಹನಿ ಉದ್ಬುದ್ಧ. ನಿತ್ಯ ಎದ್ದು ಕೂಡಲೇ ಒಂದು ಚಿಂತನೆ ಮಾಡ್ಬೇಕಂತೆ. ಇವತ್ತು 3ರಲ್ಲಿ ಯಾರೋ ಒಬ್ರು ಭೇಟಿ ಆಗೇ ಆಗ್ತಾರೆ ನಮಗೆ. ಯಾರು 3 ಅಂತ ಕೇಳಿದ್ರೆ ಶೋಕ, ರೋಗ, ಆಮೇಲೆ ಭಯ. ಈ 3ರಲ್ಲಿ ಯಾರೋ ಒಬ್ರು ಭೇಟಿ ಆಗೇ ಆಗ್ತಾರೆ ನಮಗೆ ಅಂತ ನಿಶ್ಚಿಂತ ಇಟ್ಕೋಬೇಕಂತ. ಅಂದ್ರೆ ಮಿಸ್ ಆಗೋದೇ ಇಲ್ಲ, ಮಿಸ್ ಔಟ್ ಆಗೋದೇ ಇಲ್ಲ. ಒಂದಾ ದುಃಖ ಎದುರಾಗ್ತದೆ, ಇಲ್ಲ ರೋಗ ಎದುರಾಗ್ತದೆ, ಇಲ್ಲ ಭಯ ಎದುರಾಗ್ತದೆ. ಶೋಕಸ್ಥಾನ ಸಹಸ್ರಾಣಿ ದುಃಖಸ್ಥಾನ ಶತಾನಿಚ. ಆದ್ರಿಂದ ಮನುಷ್ಯನಾದವನು ಈ ಸಂಸಾರಕ್ಕೆ ಹೆದರ್ಕೊಂಡಿರ್ಬೇಕೆ ಹೊರತಾಗಿ ಯಾವಾಗ ಬೆಳಿಗ್ಗೆದ್ದು ಯಾರ ದರ್ಶನ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಸ್ವಾಮಿ, ನೀನ್ ನೋಡಿ ಭಯ ಪಡ್ಲಿಕ್ಕೆ ಏನಿಲ್ವೇ ಇಲ್ಲ. ಏನಿದೆ ನೀನಲ್ಲಿ ಭಯ ಪಡಬೇಕು? ಏನಪ್ಪ ನೀನು ಸಿಟ್ಟು ಮಾಡ್ಕೊಂಡೀಯಾ ಅಂತ ಭಯ ಪಟ್ಕೋಣ ಅಂದ್ರೆ ಸಿಟ್ಟಿಗೆ ಕಾರಣವಾಗಿರುವಂತಹ ಸತ್ವಗುಣ, ರಜೋಗುಣ, ತಮೋಗುಣಗಳು. ಅದರಲ್ಲಿ ರಜೋಗುಣ ತಮೋಗುಣಗಳು ಇಲ್ಲವೇ ಇಲ್ಲ. ಅಂದಮೇಲೆ ಸಿಟ್ಟು ನಿನ್ನಲ್ಲಿ ಇಲ್ಲೇ ಇಲ್ಲ. ನಿನ್ನ ಸಿಟ್ಟು ಕೂಡ ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾಧ್ಯಾತ್ಮಕಸ್ತಥ. ಶ್ರೀಮದಾಚಾರ್ಯ ಬೃಹದಾರಣಿಕ ಭಾಷೆಯಲ್ಲಿ ಹೇಳ್ತಾರೆ, ಲಕ್ಷ್ಮೀ ನರಸಿಂಹದೇವರ ಸಿಟ್ಟು ಹೆಂಗದಂದ್ರೆ ಕ್ಷಮಾರೂಪದ್ದಂತ. ಭಾರಿ ಆಶ್ಚರ್ಯ. ಸಿಟ್ಟು ಮಾಡ್ಕೊಂಡ್ರೆ ಕ್ಷಮಾರೂಪ ಅಂತಿರಲ್ಲ. ಅಂದ್ರೆ ಅವ ಸಿಟ್ಟು ಮಾಡ್ಕೊಂಡಾನ ಅಂದ್ರೆ ನಮ್ದು ಅದೇನು ಅಪರಾಧ ಆಗಿತ್ತಲ್ಲ ಅದನ್ನ ಮನ್ನಿಸಿದ್ದಾನಂತರ್ಥ, ಕ್ಷಮಿಸ್ಯಾನಂತರ್ಥ. ಅವ ಹಂಗ ಗಪ್ ಕೂತ್ಬಿಟ್ಟಿದ ಅಂತ ಇಟ್ಕೊಳ್ರಿ, ಇನ್ನೊಂದು 10 ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಅದು ಮುಂದೆ ಹೋಗ್ತಾ ಇತ್ತು. ಟೈನ್ ಅಂತ ಹೋಗ್ತಿತ್ತು. ಅದಕ್ಕೆ ಹಂಗ ಆಗ್ಲಾರ್ದಂಗ ಅವ ಸಿಟ್ಟು ಮಾಡ್ಕೊಂಡ ಅಂದ್ರೆ ಬರೋಬ್ಬರಿ ವ್ಯವಸ್ಥೆ ಮಾಡಿದ ಅಂತ ಅರ್ಥ. ಕಾಳಿಯ ಮರ್ದನ ಪ್ರಸಂಗ. ಕಾಳಿಯ ಮೇಲೆ ಕೃಷ್ಣ ಕುಳಿತಾ ಇದ್ದಾನಂತೆ. ನಾಗಪತ್ನಿಯರು ಬಂದು ಸ್ವಾಮಿ ಥ್ಯಾಂಕ್ಸ್ ಅಂದ್ರು. ಏನ್ರಿ ಥ್ಯಾಂಕ್ಸ್ ಅಂತಿದ್ದೀರಿ, ಏನ್ ಸಮಾಚಾರ ಅಂತ ಕೇಳಿದ್ರು. ಏನಿಲ್ಲ, ನಮ್ಮ ಮನೆಯವ್ರು ಅಪರಾಧ ಮಾಡಿದ್ರು, ತಾವ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿತ್ತು. ಖರೆ ನೋಡಿದ್ರೆ ನಮ್ಮ ಮನೆಯವ್ರು ಏನಂದ್ರು, ನನ್ನ ಯಾರು ನೋಡ್ತಾರ ಬಿಡು, ಪ್ರಾಯಶ್ಚಿತ್ತ ಮಾಡ್ಕೊಳ್ಬಿಡೋದು ಅಂತ ಹೇಳಿದ್ರು. ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳದೆ ಹೋಗಿದ್ರೆ ಅದು ಎಷ್ಟು ಬಾಧಿಸ್ತಿತ್ತು ಅಂತ ನಮಗೆ ಗೊತ್ತದೆ. ಆದ್ರೆ ಈಗ ನೀನು ಮರ್ದನವನ್ನ ಮಾಡಿ ದಂಡೋಪಿ ಭಗವಚ್ಚೀರ್ಣ ಮಮೈಷೋ ನುಗ್ರಹಕೃತಃ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ. ಭಗವಂತ
ಇದೇನು ಶಿಕ್ಷೆ ಕೊಟ್ಟಿದ್ದಾನಲ್ಲ, ಇದು ನನ್ನ ಕ್ಷೇಮಕ್ಕಾಗಿ ಕೊಟ್ಟಿದ್ದ, ನನಗೆ ಒಳ್ಳೇದು ಮಾಡಬೇಕು ಅಂತ ಕೊಟ್ಟಿದ್ದ. ನಾನು ಮಾಡ್ಕೊಳ್ಬೇಕಾಗಿದ್ದ ಪ್ರಾಯಶ್ಚಿತ್ತವನ್ನ ನನ್ನ ಜವಾಬ್ದಾರಿ ಇತ್ತು, ನಾ ಮಾಡ್ಕೊಳ್ಳಿಲ್ಲ. ಅದನ್ನ ಯಾರು ನೋಡ್ತಾರೆ ಬಿಡು ಬಿಟ್ಬಿಟ್ಟಿದ್ದೆ. ದೇವರೇ ದಂಡ ಕೊಟ್ಟು ಪ್ರಾಯಶ್ಚಿತ್ತ ಮಾಡಿ ಕ್ಷಮಿಸಿಬಿಟ್ಟ. ಹಾಗಾಗಿ ಭಗವಂತನ ಕ್ರೋಧ ಅದು ಕ್ಷಮಾರೂಪವಾದದ್ದು, ಜ್ಞಾನಾನಂದಾತ್ಮಕ ರೂಪವಾದದ್ದು. ಕ್ರೋಧೋಪಿ ಭಕ್ತಸ್ಯ ವರೇಣ ತುಲ್ಯ. ದೇವರು ಹೊರ ಕೊಟ್ರೇನೋ ಸಿಟ್ಟು ಮಾಡಿಕೊಂಡ್ರು ಅಷ್ಟೇ ಸಮಾನ ಅಂತ, ಸಿಟ್ಟು ಮಾಡಿಕೊಂಡ್ರು ಅಷ್ಟೇ ಸಮಾನ ಅಂತ. ಅಂದಮೇಲೆ ನಿನ್ನಲ್ಲಿ ಹೆದರಿಕೊಳ್ಳುವಂತಹದ್ದು ಏನಿಲ್ಲ ಸ್ವಾಮಿ. ಅದಕ್ಕೆ ಸುರಪತಿ ರಿಪುವಕ್ಷ ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನಾರಸಿಂಹಂ ನಮಾಮಿ. ಉದಯ ರವಿ ಸಹಸ್ರ ದ್ಯೋತಿತಂ ಮುಖವೀಕ್ಷಂ. ಎಂತಹ ಕಣ್ಣುಗಳು, ಆಯನ ಮುಖ ಎಂತಹದ್ದು. ಸಾವಿರಾರು ಸೂರ್ಯರು ಏಕಕಾಲಕ್ಕೆ ಉದಯಿಸಿಕೊಂಡು ಬಂದ್ರೆ ಏನು ಪ್ರಕಾಶ ಇದೆಯೋ ಅಂತಹ ಪ್ರಕಾಶಮಾನವಾದದ್ದು. ಕಲ್ಪಕೃದ್ವನ್ನಿವಕ್ತಂ, ಪ್ರಳಯ ಕಾಲವನ್ನು ಉಂಟು ಮಾಡುವಂತಹ ಅಗ್ನಿಯನ್ನ ಮುಖದಲ್ಲಿ ಬಿಡುವಂಥವರಾಗಿದ್ದೀಯಾ. ಇಂಥ ಸ್ವಾಮಿ ನಿನಗೆ ನಮಸ್ಕಾರ ಮಾಡಿದ್ರೆ ಪ್ರಣತ ಭಯಹರಂ ತಂ ನಾರಸಿಂಹಂ ನಮಾಮಿ ಅಂತ ನಮಸ್ಕಾರವನ್ನ ಮಾಡಬೇಕು. ಪ್ರಣತಿ ನಮಸ್ಕಾರ, ಅದು ನಮಸ್ಕಾರ ಅಂದ್ರೆ ಕೇವಲ ನಮಸ್ಕಾರ ಉಪಯೋಗ ಇಲ್ಲ. ಮತ್ತೆ ಹೆಂಗಿರ್ಬೇಕು ಅಂದ್ರೆ ಪ್ರಣತಿ ಅನ್ನೋ ಶಬ್ದಕ್ಕ ಪ್ರಣತ ಭಯಹರಂ, ಪ್ರಣತ ಇದೆಯಲ್ಲ ನತ ಅಂತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಮು ಪ್ರಹ್ವತ್ವೇ ಶಬ್ದೇಚ ಅಂತ ಧಾತು. ಅದು ದೇಹದಿಂದ ನಮಸ್ಕಾರ ಮಾಡುವಾಗ ವಾಗೀಂದ್ರಿಯದಿಂದ ಸ್ತೋತ್ರವನ್ನು ಮಾಡ್ತಿರ್ಬೇಕಂತ. ಬರೇ ನಮಸ್ಕಾರ ನಡೆಯೋದಿಲ್ಲ. ಸುಮ್ಮನೆ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ವಿ, ವಾಗೀಂದ್ರಿಯದಿಂದ ಮಾತಿನಿಂದ ನಮಗೆ ದೇವರ ಗುಣಗಾನಗಳನ್ನು ಮಾಡ್ತಿರ್ಲಿಲ್ಲ, ಸ್ತೋತ್ರ ಹೇಳ್ತಿರ್ಲಿಲ್ಲ ಅಂದ್ರೆ ಆ ನಮಸ್ಕಾರ ಪೂರ್ಣ ಫಲದಾಯಕ ಆಗೋದಿಲ್ಲ. ಅದಕ್ಕೆ ನಿಮಗೆ ಏನು ಸ್ತೋತ್ರ ಬರ್ತೋ ಅದನ್ನೇ ಹೇಳ್ಕೊತ ನಮಸ್ಕಾರ ಮಾಡ್ರಿ. ಕೊನೆಗೆ ಏನು ಬರಂಗಿಲ್ಲ, ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ನಾರಸಿಂಹಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಅಚ್ಯುತಾಯ ನಮಃ ಅಂತ ಹೇಳಿ ಅದನ್ನು ನಮಸ್ಕಾರ ಮಾಡ್ರಿ. ಯಾಕೆಂದ್ರೆ ತ್ರಿಕರಣಗಳಿಂದ ನಮಸ್ಕಾರ ಅಂತ ಶಾಸ್ತ್ರ. ತ್ರಿಕರಣಗಳಿಂದ ಅಂದ್ರೆ ಏನು? ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ. ಮನಸ್ಸಿನಲ್ಲಿ ಭಗವಂತನ ರೂಪವನ್ನು ನೆನೆಸ್ಕೊಳ್ರಿ, ದೇಹವನ್ನ ಅಡ್ಡ ಹಾಕ್ರಿ, ಮಾತಿನಿಂದ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ರಿ. ಅದಕ್ಕೆ ಭೀಮಸೇನ ದೇವರು ಮನ್ಯ ಸೂಕ್ತವನ್ನ ಕಂಡಿದ್ದಾರೆ. ಆ ಮನ್ಯ ಸೂಕ್ತವನ್ನ ಕಂಡ ಭೀಮಸೇನ ದೇವರು ಕೊನೆಯಲ್ಲಿ ಇಂಥ ಗುಣಚಿಂತನೆ ಮಾಡ್ಬೇಕಂತ. ಏನ್ ಚಿಂತನೆ ಮಾಡಬೇಕು? ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಯ ಬನ್ಯುಃ ಧಿಯಂ ದಧಾನಾಹೃದಗೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂತಾಂ. ಏನ್ ಗುಣಚಿಂತನೆ ಮಾಡ್ತಾರೆ ಸ್ವಾಮಿ? ಇದು ಸಂಸೃಷ್ಟಂ ಧನಮುಭಯಂ, ನಮಗೆ ಎರಡು ವಿಧವಾದ ಧನವನ್ನ ಕೊಡಬೇಕು. ಎರಡು ಧನ ಬರಬೇಕು. ಯಾವ್ದು ಎರಡು ಧನ ಬರಬೇಕು? ಭೀಮಸೇನ ದೇವರಿಗೆ ನರಸಿಂಹದೇವರಿಗೆ ಕೇಳಂತ ನಿಮ್ಗೆ ಯಾವ ಎರಡು ಧನ ಬರಬೇಕು ಅಂದ್ರೆ, ಒಂದು ನನ್ನ ದುಡ್ಡು, ನನ್ನದ್ದು ಅಂದ್ರೆ ನಮ್ಮ ಅಣ್ಣ ಧರ್ಮರಾಜ ಆದೇಶ ಮಾಡಿದ ಅಂತ ರಾಜಸೂಯಾಗಕ್ಕೆ ದೇಶ ದಿಗ್ವಿಜಯವನ್ನ ಮಾಡಿಕೊಂಡು ಸಂಪಾದನೆ ಮಾಡಿದ ದುಡ್ಡು ನಮ್ಮ ದುಡ್ಡದು, ನಾವು ಸಂಪಾದನೆ ಮಾಡಿದ್ದು. ರಾಜಸೂಯಕ್ಕೆ ವಿನಿಯೋಗ ಮಾಡಬೇಕು ಅಂತ ಆ ದುರ್ಯೋಧನ ಮೋಸ ಮಾಡಿ ದ್ಯೂತದಲ್ಲಿ ಎಲ್ಲ ಸಂಪಾದನೆ ಮಾಡಿಬಿಟ್ಟ. ನರಸಿಂಹ, ಆ ನನ್ನ ದುಡ್ಡು ನಂಗೆ ಕೊಡ್ಬೇಕು. ಏನಪ್ಪಾ ನನ್ನ ದುಡ್ಡು ಅಂತೆಲ್ಲ ನಿಂಗೆ ಕೊಡ್ಬೇಕು ಅಂದ್ರೆ ನಾವು ಎದಕ್ಕೆ ಉಪಯೋಗಿಸ್ಕೊಳ್ತೀವಿ ಸ್ವಾಮಿ? ಮುಂದೆ ಯುದ್ಧ ಮುಗಿದ ಮೇಲೆ 15 ವರ್ಷಗಳ ಕಾಲ ಅಶ್ವಮೇಧ ಯಾರು ಮಾಡಿದ್ದಾರಂತ ಪಾಂಡವರು. ಏನ್ ದಾನ ಮಾಡಿದ್ರು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಅಂತಾರೆ, ಪಾಂಡವರು ದಾನ ಮಾಡಿದ್ ನೋಡಿದ್ರೆ ಹೌಹಾರ್ತಿವಂತೆ. ಹೆಂಡತಿ ಕೊರಳಲ್ಲಿ ಮಂಗಳಸೂತ್ರ ಒಂದು ಬಿಟ್ರ, ಮಾಂಗಲ್ಯ ಮಾತ್ರಂ ದಯಿತಾ ಶರೀರೇ, ಅದು ಒಂದು ಬಿಟ್ಟಿದ್ರೆ ಇನ್ ಎಲ್ಲಾ ವಸ್ತು ತೆಗೆದು ದಾನ ಮಾಡಿಬಿಟ್ಟಿರಂತೆ. ಏನ್ ಪಾಂಡವರ ದಾನ? ಎಲ್ಲಾದ್ರೂ ತಮ್ಮ ಮೈ ಮೇಲೆ ಬಿಟ್ಬಿಡ್ರಿ. ಹೆಣ್ಮಕ್ಳ ಮೈ ಮೇಲೆ ಬಂಗಾರ ಆಭರಣ ಅಂದ್ರೆ ಬಹಳ ಪ್ರಿಯ ಅವರಿಗೆ. ಅಂಥದ್ರಲ್ಲಿ ಮಾಂಗಲ್ಯ ಮಾತ್ರಂ ದಯಿತಾ ಶರೀರೇ, ಮಂಗಳದ್ದು ಅಂತ ಏನವ ಅವನ್ನಷ್ಟು ಬಿಟ್ಟು ಉಳಿದದ್ದೆಲ್ಲ ದಾನ ಮಾಡಿಬಿಟ್ರಂತ. ಅದಕ್ಕೆ ಭೀಮಸೇನ ದೇವರಂತಾರ ಸಂತೃಷ್ಟಂ ಧನಮುಭಯಂ. ನರಸಿಂಹದೇವರೇ, ನಮ್ ದುಡ್ಡು ನಾವು ದಾನ ಮಾಡ್ಲಿಕ್ಕೆ, ಧರ್ಮ ಮಾಡ್ಲಿಕ್ಕೆ ಅಂತ ಸಂಪಾದನೆ ಮಾಡಿದ ದುಡ್ಡು ಕೊಡ್ಬೇಕು. ಹೌದಪ್ಪ, ಉಭಯಂ ಒಂದಿಲ್ಲ, ಎರಡಂದು. ಇನ್ನೊಂದು ಯಾರ್ದು ಅಂದ್ರೆ ಆ ದುರ್ಯೋಧನಾದಿಗಳ ದುಡ್ಡು ನಮಗೆ ಬರಬೇಕು. ಸ್ವಲ್ಪ ಯಾಕೋ ಅತಿ ಆಶೆ ಆಗಲಿಲ್ಲ, ನಿಮ್ ದುಡ್ಡು ನೀವು ಬರಬೇಕು, ಸರಿ ಮಂದಿ ದುಡ್ಡು ಬರಬೇಕು ಅಂತಂದ್ರೆ. ಅದಕ್ಕೆ ಭೀಮಸೇನ ದೇವರಂತಾನೆ, ದುರ್ಯೋಧನ ಅಪ್ಪ ಧೃತರಾಷ್ಟ್ರ ಅವ ಸ್ವಂತಕ್ಕೆ ಕುರುಡ ಅಂದ್ರೆ ಬೈ ಬರ್ತ್ ಕುರುಡವ. ಹುಟ್ಟ ಕುರುಡನಾದವನು ಏನ್ ಸಂಪಾದನೆ ಮಾಡ್ಯಾರ ನಮ್ಮ ದುಡ್ಡನ್ನ? ಆ ದುಡ್ಡೆಲ್ಲ ನಮ್ಮಪ್ಪ ಪಾಂಡುರಾಜ ಸಂಪಾದನೆ ಮಾಡಿದ್ದು. ಪಾಂಡುರಾಜ ಅಣ್ಣವ ಇರ್ಲಿ ಬಿಡು ಅಂತ ಸಂಪಾದನೆ ಮಾಡಿ ಕೊಟ್ಟು ಕೂಡಿಸಿದ್ರೆ ಇನ್ನೊಬ್ರು ಕೊಟ್ಟು ದುಡ್ಡನ್ನ ಚೆನ್ನಾಗಿ ಮೇಯ್ದ ಮೇಲೆ ಬಿಟ್ಟು ಕೊಡ್ಬೇಕು ಅಂತ ಮನಸ್ಸು ಬರೋದಿಲ್ವಂತೆ ಯಾವಾಗ್ಲೂ. ಹಂಗಾಗಿ ಹಂಗೆ ಕುತ್ಕೊಂಡಿದ್ದಾನ ಅವನು. ಆ ದುಡ್ಡು ನಮ್ಮ ಅಪ್ಪಂದು. ದುರ್ಯೋಧನ ತಂದು ಅನ್ಕೊಂಡನ, ಧೃತರಾಷ್ಟ್ರ ತಂದು ಅನ್ಕೊಂಡನ, ಅಲ್ಲ, ಅವೆರಡು ನಂಗೆ ಬರಬೇಕು. ಅದಕ್ಕೆ ಕೌರವರ ಸಂಪತ್ತು, ಪಾಂಡವರ ಸಂಪತ್ತು. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ. ಬಿಡಿಸಿ ಬರೋ ಹಂಗಿಲ್ಲ, ಕೂಡಿಸಿ ಬರಬೇಕು. ಕೂಡಿಸಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನರಸಿಂಹದೇವರು ಅನ್ಬೇಕು. ಏನ್ ಕೂಡಿಸಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಗೆಲ್ಲಬೇಕು, ಅವ್ರು ಸೋಲ್ಬೇಕು, ಅಂದ್ರೆ ಎರಡು ಸಂಪತ್ತು ಬರ್ತದೆ. ಬರೀ ನಾ ಗೆದ್ರೆ ನನ್ನ ಸಂಪತ್ತು ಉಳಿತದೆ, ಅವ್ರು ಸೋತ್ರೆ ಅವ್ರ ಸಂಪತ್ತು ನಂಗೆ ಬರ್ತದೆ.
ಬರೀ ನಾನು ಗೆದ್ದು ಆಯ್ತು, ವಿಜಯೋತ್ಸವ ಆಯಿತು ಅಂತ ಇವರು ಈ ಇಂಡಿಯಾದವ್ರು ಗೆದ್ರು ಅಂತ ಇಂಡಿಯಾದಾಗ ಫೆಡೆ ಹಂಚೋದು, ಪಾಕಿಸ್ತಾನ ಹಂಚಿಕೊಂಡ್ರೆ ಏನು ಉಪಯೋಗ ಬೀಳುವುದಿಲ್ಲ. ಅದರಿಂದ ಕೌರವರು ಸೋಲ್ಬೇಕು, ಸಾಯ್ಬೇಕು, ಪಾಂಡವರು ಗೆಲ್ಬೇಕು, ಬದುಕುಳಿಬೇಕು, ಎರಡೂ ಸಂಪತ್ತು ನಮ್ಮ ಕಡೆಗೆ ಬರಬೇಕು. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ವನ್ಯುಹು. ಎರಡು ರೂಪಗಳ ಚಿಂತನೆ. ವರುಣ ಅಂದ್ರೆ ಅನಿರುದ್ಧ ರೂಪ, ಅನಿರುದ್ಧ ರೂಪವನ್ನ ವರುಣ ಅಂತ ಕರೀತಾ ಇದ್ದಾರೆ ಶಾಸ್ತ್ರದಲ್ಲಿ. ಮನ್ಯುಹು ಅಂದ್ರೆ ನರಸಿಂಹ ರೂಪ. ಈ ಮನ್ಯು ಹಾಗೂ ಅನಿರುದ್ಧ ನರಸಿಂಹದೇವರು ನಮಗೆ ಕೊಡ್ಲಿ. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಹು. ಇದಕ್ಕೆ ಮೊದಲು ತಯಾರಿಯಾಗಬೇಕು. ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿರಾಯಂತಾಂ. ನರಸಿಂಹದೇವರೇ, ಒಂದು ಬಾರಿ ನೀವು ಕೂಗು ಹಾಕ್ರಿ. ಕೂಗು ಹಾಕಿದ್ರಿ ಅಂದ್ರೆ ಎಲ್ಲರ ಹೃದಯದಲ್ಲಿ ಭಯ ಶುರುವಾಗ್ತದೆ. ಅಯ್ಯೋ ಮುಗಿತ್ ನಮ್ಮ ಕಥೆ ಅಂತ ತಿಳ್ಕೊಂಡು ಹೇಳಿ. ಅರೆ, ಯುದ್ಧ ಭೂಮಿಯಲ್ಲಿ ನರಸಿಂಹದೇವರಲ್ಲಿ ಬಂದಿದ್ದಾರೆ. ಯಾರ್ಯಾರು ಕೂಗು ಹಾಕ್ತಿರ್ತಾರೋ ಆ ಕೂಗಿನಲ್ಲಿ ನರಸಿಂಹದೇವರು ಕೂಗು ಜೋಡಿಸ್ಬಿಡ್ಬೇಕು, ಸೇರಿಸ್ಬಿಡ್ಬೇಕು. ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಾಯಂತ. ಮನಿ ಮಠಗಳನ್ನು ಕಳೆದುಕೊಂಡು ಶತ್ರುಗಳು ಹಾಳಾಗ ಹೋಗ್ಲಿ, ದೂರ ಹೋಗ್ಬಿಡ್ಲಿ ಅವ್ರು, ನಾವು ಬೇಡವೇ ಬೇಡ ಅಂತ. ಭೀಮಸೇನ್ ದೇವರು ಬೆಳಿಗ್ಗೆ ಎದ್ದಿದ್ರಂತ, ದುರ್ಯೋಧನ ಬಂದಂತ ಗುಡ್ ಮಾರ್ನಿಂಗ್ ಅನ್ನಂತ ಭೀಮಸೇನ್ ದೇವರಿಗೆ. ದುರ್ಯೋಧನ ಗುಡ್ ಮಾರ್ನಿಂಗ್ ಅನ್ನು ನೋಡ್ಕೊಂಡು ಭೀಮಸೇನ್ ದೇವರು ಅಂದ್ರೆ, ಏನಪ್ಪಾ ಇವತ್ತು ಎಕಡೆ ತೆಗೆದದ ಸೂರ್ಯೋದಯ, ನನಗೆ ಗುಡ್ ಮಾರ್ನಿಂಗ್ ಅಲ್ಲಿ ಗತಿಯಲ್ಲ. ಒಂದು ಸಣ್ಣ ರಿಕ್ವೆಸ್ಟ್ ಅದ, ಏನು ನೀ ದಿವಸ ಯುದ್ಧ ಭೂಮಿಗೆ ಬರೋಕ್ಕಿಂತ ಮೊದಲು ಅದು ಶಿಬಿರದಿಂದ ಹೊರಗೆ ಬಂದು ಮೈ ಕೈ ಮುರ್ಕೊಂಡು ಅಂತ ಕೂಗ್ತಿದ್ರಂತ. ಭೀಮಸೇನ್ ದೇವರನ್ನು ಕೂಗಿದ ಕೂಡ್ಲೆ ದುರ್ಯೋಧನ ಪಾಳ್ಯದೊಳಗೆ ಯಾರ್ಯಾರು ಇದ್ರು ನೋಡ್ರಿ, ಅವರೆಲ್ಲ ಸೈನಿಕರು ಮಲ್ಕೊಂಡಲ್ಲೇ ಹಾರ್ಟ್ ಫೇಲ್ ಆಗಿ ಸತ್ತು ಹೋಗ್ತಾರಂತ. ಅವಂದ ಅವಕ್ಕಿಷ್ಟು ಊಟಕ್ಕೆ ಹಾಕಿ ಸಂಬಳ ಕೊಟ್ಟಿನಿ, ಯುದ್ಧ ಭೂಮಿ ಆಗರೆ ಸಾಯಲೆವು, ಅಲ್ಲೇ ಸಾಯೋದು ಬೇಡ, ದಯಮಾಡಿ ಓದ್ರೋದು ನಿಲ್ಸಪ್ಪ ಅಂತ ಹೇಳಂತ. ಹಂಗ ಕೂಗು ಭೀಮಸೇನ್ ದೇವರ ಕೂಗೆ ಹಿಂಗಿದ್ರೆ ಅದರೊಳಗೆ ಸೇರಿರುವಂತಹ ವಾಯು ನರಸಿಂಹದೇವರ ಕೂಗು ಹೆಂಗಿರ್ಲಿಕ್ಕಿಲ್ಲ. ಅರ್ಜುನ ರಥದ ಮೇಲೆ ಕುಳಿತಿರುವಂತಹ ಹನುಮಂತ ದೇವರ ಕೂಗು ಹೆಂಗಿರ್ಲಿಕ್ಕಿಲ್ಲ. ವಿಚಾರ ಮಾಡ್ರಿ, ಯುದ್ಧ ಭೂಮಿಯಲ್ಲಿ ಹನುಮ ಭೀಮ ಎರಡು ರೂಪದಿಂದ ನಿಂತು ಧ್ವನಿಗಳಿದು ಬಿಟ್ರೆ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯುಹು ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಾಯಂತಾಂ. ಹಾಗೆ ನರಸಿಂಹದೇವರ ಚಿಂತನೆಯನ್ನು ಮಾಡ್ತಾ, ಆ ನರಸಿಂಹದೇವರು ನಮ್ಮ ಜೊತೆಗೆ ಇರಲಿ, ನಮ್ಮ ಜೊತೆಗೆ ಇದ್ದು ನಮ್ಮ ಕೂಗಿನಲ್ಲಿ ಕೂಗು ಸೇರಿಸಿ ಶತ್ರುಗಳಿಗೆ ಭಯವನ್ನು ಉಂಟು ಮಾಡಿ ಸಂಪತ್ತನ್ನು ಕೊಡ್ಲಿ ಅಂತ ಕೇಳುತ್ತಿದ್ರೆ, ಅವತ್ತೇನೋ ಭೀಮಸೇನ್ ದೇವರು ಯುದ್ಧ ಮಾಡಿದ್ರು ಸರಿ ಅದ. ಇವತ್ತೇನು ನಾವು ಯುದ್ಧ ಇಲ್ಲ ಏನಿಲ್ಲ, ಮಾಡೋಣ ಅಂದ್ರೆ ನಮ್ಗೆ ಕರ್ಕೊಂಡು ಹೋಗ್ಲಿಕ್ಕೂ ಯಾರು ತಯಾರಿಲ್ರಿ. ಯುದ್ಧ ಮಾಡ್ತೀರೇನ್ರಿ ಆಚಾರ, ಬರ್ರಿ ಅಂತ ಕರ್ಕೊಂಡು ಹೋಗಿ ವಸಂತ ಮಾಸ ಫಳಾರ ಕರ್ಕೊಂಡು ಹೋಗ್ತಾರೆ, ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಮುದುಕವ್ರ ಕರ್ಲಿ ಇವತ್ತು ಊಟಕ್ಕೆ ಬರ್ರಿ ಬಂದ್ವಿ. ನಮ್ಮನ್ನ ಯಾರು ಯುದ್ಧಕ್ಕೆ ಕರಿಬೇಕು ಅಂದ್ರೆ ಸಂಸೃಷ್ಟಂ ಧನಮುಭಯಂ. ಎರಡು ಧನ, ಒಂದು ವಿದ್ಯಾಧನ, ಒಂದು ದೇಹ ಬಲ. ಒಂದು ವಿದ್ಯಾ ಒಂದು ದೇಹ ಬಲ, ಎರಡು ಕೊಡ್ಬೇಕು. ಉಭಯಂ ಧನಂ. ಯಾಕೆ? ವಿದ್ಯೆ ಇದ್ರೆ ಸದಾಚಾರ ಸತ್ಕರ್ಮ ಮಾಡ್ಲಿಕ್ಕೆ ಆಗ್ತದೆ, ದೇಹ ಗಟ್ಟಿಯಾಗಿದ್ರೆ ಅದನ್ನು ಅನುಸರಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಸಂಸೃಷ್ಟಂ ಧನಂ ಉಭಯಂ ಸಮಾಕೃತಂ ಅಂತ ನಮಗೆ ಕೊಡುವಂತ ನರಸಿಂಹದೇವರಲ್ಲಿ ಪ್ರಾರ್ಥನಾ ಮಾಡಬೇಕು. ಉದಯರವಿ ಸಹಸ್ರ ದ್ಯೋತಿತಂ ವೃಕ್ಷವೀಕ್ಷಂ ಪ್ರಲಯ ಜಲಧಿನಾದಂ ಕಲ್ಪಕೃತ್ ವನ್ನಿವಕ್ತ್ರಂ ಸುರಪತಿ ರಿಪುವಕ್ಷ ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನರಸಿಂಹಂ ನಮಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.